What's cooking, man? ಹಾಯ್ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಹೊಚ್ಚ ಹೊಸ ಅವತಾರದಲ್ಲಿ ಕಿರಿಕೀರ್ತಿ ಚಾನೆಲ್ನಲ್ಲಿ ಇನ್ನು ಮುಂದೆ ನಿಮ್ಮ ಮುಂದೆ ಏನಪ್ಪ, ರಿಯಾಲಿಟಿ ಶೋಗೆ ಹೋಗಿದ್ದೆ, ರಿಯಾಲಿಟಿ ಶೋ ಹೋಸ್ಟ್ ಮಾಡಿದೆ, ನ್ಯೂಸ್ ಓದಿದೆ, ಆರ್ಟಿಕಲ್ ಬರೆದೆ, ಯೂಟ್ಯೂಬಲ್ಲಿ ಅದು ಇದು ವಿಡಿಯೋಗಳನ್ನು ಏನೇನೋ ತೋರಿಸ್ದೆ. ಈಗ ಯಾವುದಪ್ಪ ಹೊಸ ಅವತಾರ ನಿಂದು ಅಂತ ಕೇಳಿದ್ರೆ, ಇನ್ಮೇಲೆ ನಾನು ಅಡುಗೆ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಕಿರಿಕೀರ್ತಿ ಕಿಚನ್ ಅನ್ನೋ ಹೆಸರಿನಲ್ಲಿ ನಮ್ಮ ಟೀಮ್ ಇನ್ನು ಮುಂದೆ ಪ್ರತಿ ವಾರ ವೆರೈಟಿ ಅಡುಗೆನ ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ನೀವು ಅದನ್ನು ಮನೆಯಲ್ಲಿ ಈಸಿಯಾಗಿ ಮಾಡಿ ಅದ್ಭುತವಾಗಿ ಟೇಸ್ಟ್ ಮಾಡ್ಬೋದು. ಈ ಪರಿಯಲ್ಲಿ ನಾವು ಇನ್ನು ಮುಂದೆ ಪ್ರತಿ ವಾರ ಅದ್ಭುತವಾದ ವೆಜ್ ನಾನ್ ವೆಜ್ ಅಡುಗೆಗಳನ್ನ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ. ಈ ಕಲೆಯೂ ನಿನ್ನಲ್ಲಿದೆಯೇ ಅಂದರೆ ಎಷ್ಟರ ಮಟ್ಟಿಗಿದೆ ಅಂತ ಎಪಿಸೋಡ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗಾಗಿ ಇವತ್ತಿನ ಮೊದಲ ಎಪಿಸೋಡ್ನಲ್ಲಿ ನಮ್ಮ ಮೊದಲ ರೆಸಿಪಿ ಮಂಗಳೂರು ಸ್ಟೈಲ್ನಲ್ಲಿ ಬಂಗಡೆ ಮೆನ್ ಮಸಾಲಾ ಫ್ರೈ. ದಿಲೀಪ್, ಈ ಕಪ್ ಕಲರ್ ಇದೆಯಲ್ಲ, ಇದು ಸ್ವಲ್ಪ ನೀಟಾಗಿ ಕ್ಲೀನಾಗಿ ತೆಗಿಬೇಕು, ಇಲ್ಲಾಂದ್ರೆ ಕೈ ಬರುತ್ತೆ. ಸರಿ ವಿನಯ್, ಸರಿ ಓಕೆನಾ? ಕುಂದಾಪುರದ ಮೀನಮ್ಮ ಸೂಪರ್ ಡೂಪರ್ ಟೇಸ್ಟ್ ಅಮ್ಮ. ಮೀನು ನೀನು ಬಾಂಗ ಇಲ್ಲ ಹಾಕಿರೋ ಮಸಾಲೆ ಎಳ್ಕೊಳ್ಳಿ ಅಂತನಾ? ಹೌದೌದು. ಎಂತದು ಸತ್ತೋಗಿದ್ ಕಾಣೋದು ನೋವಾಗತ್ತೆ ನಾವು ಅದು ಜಾಸ್ತಿ ಜನ ಕಡೆ ಅದು ಪಾಸ್ ಆಗ್ತೀವಿ ಸ್ವಲ್ಪ. ಬೆಳ್ಳುಳ್ಳಿ ತಗೊಬೇಕು, ಚೆನ್ನಾಗಿ ಉಜ್ಬೇಕು, ಸಿಪ್ಪೆ ತೆಗಿಬೇಕು. ನೆನೆಸಿಟ್ಟಿರೋ ಬ್ಯಾಡ್ಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯ, ನೆನೆಸಿಟ್ಟಿರೋ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಇದಿಷ್ಟು ಹಾಕೊಂಡು ಚೆನ್ನಾಗಿ ರುಬ್ಬೋಣ. ಇದೊಂದು ಇದು ಮಾಡೋಲ್ಲ. ಅರ್ಶಿನ ಕೊಂಬು ಯೂಸ್ ಮಾಡಿಲ್ಲ, ಸೊ ಅರಿಶಿನ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಟ್ಯಾಗ್ ಹಾಕ್ಬಿಡ್ತೀವಿ, ಯಾರ್ಯಾರು ಮಸಾಲೆ ಹಾಕಿರೋದು, ಮಸಾಲೆ ಬೈ ಏನು ಕಂಟೆಂಟ್ ಇದು? ನಮ್ಮ ಕುಕ್ಕೆ ಕಿರಿಕು, ಇದೇನು ಕಿರಿಕ್ ಮಾಡುತ್ತೆ, ಕಣ್ಣ ಹತ್ರ ಅಂಟ್ಕೊಂತಾನೆ ಇದ್ದಾರೆ. ಕಣ್ಣಿಗೆ ಹಾಕ್ಬಿಡಿ, ಅದು ಕೂಲಿಂಗ್ ಗ್ಲಾಸ್ ತೆಗೆದ್ಬಿಡಿ. ಮಲ್ಕೊಂಡಿದ್ದೆ ಅದಕ್ಕೆ ನೀಟಾಗಿ ಕೋಳಿಗೆ ಮಾತ್ರ
ಕೂಗು ಕೋಳಿ ಖಾರ ಮಸಾಲೆ ಐತೆ, ಮೀನಿಗಿಲ್ವಾ? ಇದು ಓಡೋ ಮೀನಲ್ವಾ, ಕೂಗಲ್ಲ. ಅದೇ ಆ ಥರ ಮೀನು ಯಾವುದು ಇಟ್ಟಿಲ್ವಾ, ಆಡಿಲ್ವಾ? ಮೀನು ತಿಂದರೆ ಬುದ್ಧಿ ಬರುತ್ತೆ ಅಂತಾರೆ, ಆದರೂ ಬುದ್ಧಿ ಬರಲ್ಲ. ಏನು ಗೊತ್ತಾ, ಮಸಾಲೆ ಹಾಕ್ಬಿಟ್ಟು ತಿಂದರೆ ಬರಲ್ಲ. ಅದು ಪಾಯಿಂಟ್. ಆಹಾ, ಈ ಮಳೆ ಎಲ್ಲ ಎತ್ಕೊಳೆ. ಕಿರಿಕಿರ್ತಿ ಕಿಚನ್ನ ಪ್ರತಿ ಎಪಿಸೋಡ್ನಲ್ಲಿ ಅಡುಗೆ ಮಾಡಲಿಕ್ಕೆ ನಾವು ಪರಂಪರಾ ಇಂಡಿಯಾದ ವುಡ್ ಗ್ಯಾಸಿಫೈಯರ್ ಸ್ಟವ್ ಅನ್ನು ಬಳಸ್ತೀವಿ. ಇದು ಸೌದೆ ಒಲೆಯ ಪರಂಪರೆಗೆ ಆಧುನಿಕತೆಯ ಹೊಸ ಟಚ್. ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀವಿ, ಯಾಕಂದರೆ ನಾನು ಆಗಲೇ ಹೇಳಿದೆ ಇದು ಮಂಗಳೂರು ಸ್ಟೈಲ್ ಬಂಗಡಾ ಫಿಶ್ ಮಸಾಲಾ ಫ್ರೈ. ಇಲ್ಲ ಪಟ 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 ಅಂತ ಜೀವರು ಎಲ್ಲ ಹೋಗ್ತದೆ. ಸೈಡ್ ಇಲ್ಲ ಬಿಳೆ ಯಾವ 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 ಬರೀ ತವಾ ಫ್ರೈ ಆದರೆ ಇಷ್ಟೇ ಸಾಕು. ಆದರೆ ತವಾ ಮಸಾಲ ಫ್ರೈ ಅಂತ ಹೇಳಿರೋದ್ರಿಂದ ಈಗ ತವಾ ಫ್ರೈ ಆದಮೇಲೆ ಅದಕ್ಕೆ ಮಸಾಲೆ ಹಾಕಬೇಕು. ಅದಕ್ಕೆ ಏನು ಮಾಡಬೇಕು ಹೇಳ್ತಾ ಹೋಗ್ತೀನಿ ನೋಡಿ. ಕೊಬ್ಬರಿ ಎಣ್ಣೆ, ಕರಿಬೇವಿನ ಸೊಪ್ಪು, ಅವಾಗಲೇ ಫ್ರೈಗೆ ಅಂತ ರುಬ್ಕೊಂಡಿದ್ವಲ್ಲ ಆ ಮಸಾಲೆಯಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೆ, ಅದೇ ಮಸಾಲೆನ ಇವಾಗ ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ವಿ. ಮಸಾಲಾನು ರೆಡಿ ಆಗಿದೆ. ಈಗ ಇದನ್ನು ಫ್ರೈ ಆಗಿರೋ ಮೀನು ಮೇಲೆ ಹಾಕೋದು, ಅದ್ರ ಮೇಲೆ ಲೈಟಾಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸೋದು, ಚೆನ್ನಾಗಿ ಜಮಾಯಿಸೋದು. ಕೊತ್ತಂಬರಿ ಅನ್ನ ರಸಮ್, ಬಿಸಿ ಬಿಸಿ ಬಂಗಡ ತವಾ ಮಸಾಲ ಫ್ರೈ, ಆಹಾ ಅದ್ಭುತ.
ನೋಡು ಹಲೋ